ರಾತ್ರಿ ಬೆಳಗಾಗುವಷ್ಟರಲ್ಲಿ ಸ್ಟಾರ್ ಪಟ್ಟ. ಒಂದೇ ದಿನಕ್ಕೆ 100 ಸಿನಿಮಾಗೆ ಸಹಿ ಹಾಕಿರುವಂತ ಈ ನಟ ಯಾರು ಗೊತ್ತಾ? ಭಾರತೀಯ ಚಲನಚಿತ್ರ ರಂಗದಲ್ಲಿ ಒಬ್ಬ ನಟನಿಗೆ ಅವಕಾಶ ಸಿಗುವುದು ದೊಡ್ಡ ಸಂಗತಿ. ಆದರೆ ಅದನ್ನ ಸದುಪಯೋಗ ಪಡಿಸಿಕೊಂಡು ದೀರ್ಘಕಾಲ ಮನ್ನಣೆ ಪಡೆಯುವುದು ಇನ್ನು ದೊಡ್ಡ ಸವಾಲು. ಬಾಲಿವುಡ್ ನಲ್ಲಿ ಪಾದಾರ್ಪಣೆ ಮಾಡಿದ ಅನೇಕ ಪ್ರತಿಭಾವಂತರಲ್ಲಿ ಕೆಲವರು ರಾತ್ರೋರಾತ್ರಿ ತಾರೆಯಾಗಿ ಹೊರಹೊಮ್ಮಿದ್ದಾರೆ. ತಮ್ಮ ಸ್ಥಾನವನ್ನ ಉಳಿಸಿಕೊಳ್ಳಲು ವಿಫಲರಾದ ಉದಾಹರಣೆಗಳಿದೆ. ಈ ಪಟ್ಟಿಯಲ್ಲಿ ಹೇಮಂತ್ ಬಿರ್ಜೆ ಎಂಬ ಹೆಸರು ವಿಶೇಷ. ಮೊದಲ ಸಿನಿಮಾದಲ್ಲಿ ಸಂಚಲನ ಸೃಷ್ಟಿಸಿದ್ರು, ಮುಂದಿನ ಹಂತಗಳಲ್ಲಿ ಅವರ ವೃತ್ತಿ ಜೀವನ ಸರಿಯಾಗಿ ಸಾಗಲಿಲ್ಲ. 1985ರಲ್ಲಿ ಬಿಡುಗಡೆಯಾದ ಅಡ್ವೆಂಚರಸ್ ಆಫ್ ಟಾರ್ಜನ್ ಚಿತ್ರವು ಹೇಮಂತ್ ಬಿರ್ಜೆ ಅವರಿಗೆ ಭಾರಿ ಖ್ಯಾತಿ ತಂದುಕೊಟ್ಟಿತು. ಆ ಸಮಯದಲ್ಲಿ ಉತ್ತಮ ಮೈಕಟ್ಟು ಮತ್ತು ಬಲವಾದ ಪರದೆ ಮೇಲೆ ಇರುವಿಕೆಯುಳ್ಳ ನಟರು ಅಪರೂಪ. ಹೇಮಂತ್ ಅವರ ದೇಹ ಮತ್ತು ಪರಿಪೂರ್ಣ ಆಕ್ಷನ್ ಲುಕ್ ಅವರಿಗೆ ತಕ್ಷಣ ಫ್ಯಾನ್ ಬೇಸ್ ಗಡ್ಲಿಸಿಕೊಟ್ಟಿತು. ಒಂದೇ ಸಿನಿಮಾದಲ್ಲಿ ಅವರು ತಾರೆಯಾಗಿ ಹೊರಹೊಮ್ಮುತ್ತಾರೆ ಎಂಬುದನ್ನ ಯಾರು ಊಹಿಸಿರಲಿಲ್ಲ. ಟಾರ್ಜನ್ ಚಿತ್ರದ ಬೃಹತ್ ಯಶಸ್ಸಿನ ನಂತರ ಹೇಮಂತ್ ಬಿರ್ಜಿಗೆ ಅವಕಾಶಗಳ ಮಳೆ ಹರಿದಿದೆ. ವರದಿಗಳ ಪ್ರಕಾರ ಒಂದೇ ದಿನದಲ್ಲಿ 107 ಸಿನಿಮಾಗಳಿಗೆ ಸಹಿ ಹಾಕಿದ್ರು. 80 ಮತ್ತು 90ರ ದಶಕದಲ್ಲಿ ಆಕ್ಷನ್ ಮತ್ತು ಹಾರರ್ ಜಾನರ್ನಲ್ಲಿ ಅವರು ವಿಶೇಷವಾಗಿ ಕಾಣಿಸಿಕೊಂಡಿದ್ರು. ತಮ್ಮ ವೃತ್ತಿ ಜೀವನದಲ್ಲಿ 60ಕ್ಕೂ ಹೆಚ್ಚು ಚಲನಚಿತ್ರದಲ್ಲಿ ನಟಿಸಿದ್ದಾರೆ. ಬಾಲಿವುಡ್ ಮಾತ್ರವಲ್ಲದೆ ತೆಲುಗು ಮತ್ತು ಮಲಯಾಳಂ ಚಿತ್ರಗಳಲ್ಲಿಯೂ ಅಭಿನಯಿಸಿದ್ದಾರೆ. ಮೊದಲ ಚಿತ್ರದಿಂದ ಬಂದ ಹುರುಪು ಮುಂದುವರಿಯಬೇಕಿತ್ತು. ಆದರೆ ಹೇಮಂತ್ ಅವರ ವೃತ್ತಿ ಜೀವನಕ್ಕೆ ತೊಂದರೆ ತಂದದ್ದೇ ಅವರ ಎತ್ತರ ಮೈಕಟ್ಟು ಮತ್ತು ಬಲವಾದ ವ್ಯಕ್ತಿತ್ವ. ಆರಂಭದಲ್ಲೇ ಅದೇ ಗುಣಗಳು ಅವರಿಗೆ ಖ್ಯಾತಿ ತಂದಿದ್ರು. ನಂತರ ನಿರ್ದೇಶಕರು ಮತ್ತು ನಟರಿಗೆ ಇದು ಅಸೌಕರ್ಯ ತಂದಿತು. ಹಲವಾರು ಪಾತ್ರಗಳು ಅವರಿಗೆ ಹೊಂದಿಕೆಯಾಗದ ಕಾರಣ ಪ್ರೇಕ್ಷಕರು ಅವರು ಮಾಡಿದ ಚಿತ್ರಗಳನ್ನ ನಿರ್ಲಕ್ಷ್ಯ ಮಾಡತೊಡಗಿದ್ರು. ಆಕ್ಷನ್ ಹಾಗೂ ಅಡ್ವೆಂಚರಸ್ ನಲ್ಲೇ ಸೀಮಿತವಾದ ಪಾತ್ರಗಳು ಅವರಿಗೆ ವೈವಿಧ್ಯಮಯ ಪಾತ್ರಗಳನ್ನ ಸಿಗದಂತೆ ಮಾಡಿದವು. ಅವಕಾಶಗಳು ಕ್ರಮೇಣ ಕಡಿಮೆಯಾಗಿದೆ. ಚಿತ್ರರಂಗದಲ್ಲಿ ಅವರ ಬೇಡಿಕೆ ಕುಗ್ಗಿತು. ಹೇಮಂತ್ ಬಿರ್ಜೆ ಅವರ ಫಿಟ್ನೆಸ್ ಅನೇಕ ನಟರಿಗೆ ಪ್ರೇರಣೆ. ಉದ್ಯಮಕ್ಕೆ ಹೊಸಬರಾಗಿದ್ದ ಸಲ್ಮಾನ್ ಖಾನ್ ಕೂಡ ಅವರಿಂದ ದೇಹದಾಢ್ಯ ಮತ್ತು ತರಬೇತಿ ಕುರಿತು ಸಲಹೆ ಪಡೆದುಕೊಳ್ತಿದ್ರಂತೆ. ಈ ಬಗ್ಗೆ ಹೇಮಂತ್ ಒಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ರು. ಕೌನ್ ಕರೆ ಕುರ್ಬಾನಿ ಚಿತ್ರದ ಚಿತ್ರೀಕರಣ ಸಂದರ್ಭದಲ್ಲಿ ಧರ್ಮೇಂದ್ರ ಅವರೊಂದಿಗೆ ಪರದೆ ಹಂಚಿಕೊಳ್ಳಲು ಅಸಮಾಧಾನ ವ್ಯಕ್ತಪಡಿಸಿದ್ರಂತೆ. ಒಟ್ಟಾರೆ ಮೊದಲ ದಿನಗಳಲ್ಲಿ ಬಾರು ಸದ್ದು ಮಾಡಿದ ಈತ ಕೊನೆಯ ದಿನಗಳಲ್ಲಿ ವೃತ್ತಿ ಜೀವನದಲ್ಲಿ ಅನೇಕ ಕಷ್ಟಗಳನ್ನ ಎದುರಿಸಿದ್ದಾರೆ.